ಕ್ಯೂರಿಯಾಸಿಟಿ ಜನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಕೇರ್ಫುಲ್ ಆಗಿರೋದು ಒಳ್ಳೆಯದು ಅಂತ ಅನ್ಸುತ್ತೆ. ಯಾವ ಪ್ರಕರಣ ಅಂತ ಕೇಳಿದ್ರೆ ಬೆಂಗಳೂರಿನಲ್ಲಿ ಎಕ್ಕಿಲ್ಲದೆ ಮರಗಳು ದರಾಶಾಹಿ ಆಗುವಂತಹ ಪ್ರಕರಣ ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾ ಇದೆ. ಕೇವಲ 3 ತಿಂಗಳ ಅವಧಿಯಲ್ಲಿ 5ನೇ ಪ್ರಕರಣ ಇಂಥದ್ದೇ ಸಂಭವಿಸಿದೆ. ದೇವಸ್ಥಾನಕ್ಕೆ ತನ್ನ ಪಾಡಿಗೆ ತಾನು ಹೋಗಿ ಬರ್ತಾ ಇದ್ದಂತಹ ಯುವಕನ ಮೇಲೆ ಅರಳಿ ಮರದ ಕೊಂಬೆ ಬಿದ್ದ ಪರಿಣಾಮ 23 ವರ್ಷದ ಯುವಕನ ಬೆನ್ನು ಮೂಳೆ ಮುರಿತಕ್ಕೊಳಗಾಗಿದೆ. ಇನ್ಫ್ಯಾಕ್ಟ್ ಆತ ಆಸ್ಪತ್ರೆ ಸೇರಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಹಾಗೂ ಮರಗಳ ವಿಚಾರದಲ್ಲಿ ಬಿಬಿಎಂಪಿಗೆ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆಯ ಎಡವಟ್ಟು ನಿರ್ಲಕ್ಷ್ಯ ಎಂಥದ್ದು ಅನ್ನೋದನ್ನ ಕೂಡ ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿಗರೇ ಬಿ ಕೇರ್ಫುಲ್. ಯಮಸ್ವರೂಪಿಯಾಗಿವೆ ಮರಗಳು. ಯುವಕನ ಮೇಲೆ ಬಿದ್ದ ಮರದ ಕೊಂಬೆ, ಬೆನ್ನು ಮೂಳೆ ಮುರಿತ. ಮರ ಬಿದ್ದು ಆಸ್ಪತ್ರೆಗೆ ಸೇರಿದ ಪ್ರಕರಣ 5ಕ್ಕೇರಿಕೆ. ಗಾಯಾಳುಗಳಿಗೆ ಪರಿಹಾರವನ್ನು ನೀಡಲಿಕ್ಕೆ ಬಿಬಿಎಂಪಿ ನಿರ್ಧಾರ. ಬೆಂಗಳೂರಿನಲ್ಲಿ ನಿರಂತರ ಮಳೆಯಿಂದ ಮರಗಳು ಧರೆಗುರುಳುತ್ತಾ ಇದೆ. ಒಂದೇ ವಾರದಲ್ಲಿ ಬರೋಬ್ಬರಿ 1,000 ಮರಗಳು ಧರೆಗುರುಳಿದ್ದು, ಈ ಮರಗಳು ಕಾರು ಮತ್ತು ಬೈಕ್ ಮೇಲೆ ಬಿದ್ದು ಹಾನಿಯಾಗ್ತಿತ್ತು. ಆದ್ರೀಗ ವ್ಯಕ್ತಿಗಳ ಮೇಲೆ ಬಿದ್ದು ಜೀವಕ್ಕೆ ಹಾನಿಯಾಗ್ತಿದೆ. ಕಳೆದ 3 ದಿನದ ಹಿಂದೆ ವಿವೇಕಾನಂದ ನಗರದ ದೇವಸ್ಥಾನಕ್ಕೆ ತೆರಳಿದ್ದ 23 ವರ್ಷದ ಯುವಕ ಕೈ ಮುಗಿತಾ ಇದ್ದಾಗ ದೇವರಿಗೆ ಅರಳಿ ಮರದ ಕೊಂಬೆ ಬಿದ್ದು ಬೆನ್ನು ಮೂಳೆ ಮುರಿದಿತ್ತಂತೆ. ಸದ್ಯ ಯುವಕನಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಈ ಸಾರಿ ಬಿದ್ದಂಥ ಮಳೆಗೆ ಹಾಗೂ ಗಾಳಿಯಿಂದ ಸುಮಾರು 330 ಮರಗಳು ಬಿದ್ದಂಥ ಪ್ರಕರಣ ನಮ್ಮಲ್ಲಿ ದಾಖಲಾಗಿದೆ. ಹಾಗೂ ರೆಂಬೆ ಕೊಂಬೆಗಳೆಲ್ಲ ಸೇರಿ ಸುಮಾರು 700 ಪ್ರಕರಣಗಳು, ಒಟ್ಟು 1,000 ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿದ್ದಾವೆ. ಅದನ್ನೆಲ್ಲ ನಾವೀಗ ತೆರವುಗೊಳಿಸೋ ಕಾರ್ಯಾಚರಣೆನ ನಾವು ಮಾಡಿದ್ದೀವಿ. ಮೊನ್ನೆ ಬಿದ್ದಂಥ ಮಳೆಗೆ ಒಬ್ಬರಿಗೆ ಒಂದು ದೇವಸ್ಥಾನದ ಪ್ರಿಮೈಸಸ್ಸಲ್ಲಿ ಇದ್ದಂಥ ಅರಳಿ ಮರದ ಕೊಂಬೆ ಬಿದ್ದು ಅವರಿಗೆ ಸ್ವಲ್ಪ ಬೆನ್ನುಮೂಳೆಗೆ ಪೆಟ್ಟಾಗಿತ್ತು. ಅವರು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡೀತಾ ಇದ್ದಾರೆ. ಪಾಸಿಟಿವ್ ಆಗಿ ಸ್ಪಂದಿಸ್ತಾ ಇದ್ದಾರೆ. ಈ ವರ್ಷದಲ್ಲಿ ಸುಮಾರು 5 ಪ್ರಕರಣಗಳು ಆಗಿದ್ದಾವೆ. 5 ಪ್ರಕರಣದಲ್ಲೂ ಸ್ವಲ್ಪ ಬೆನ್ನುಮೂಳೆಗೆ ಪೆಟ್ಟಾದಂಥ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ಬಿಬಿಎಂಪಿ ವತಿಯಿಂದ 5 ಲಕ್ಷ ರೂಪಾಯಿಗಳ ಒಂದು ಸಹಾಯಧನವನ್ನು ಅವರಿಗೆ ಕೊಡಲಾಗಿದೆ. ಈ ವರ್ಷದಲ್ಲಿ 5 ಮೇಲೆ ಮರಗಳು ಬಿದ್ದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 5 ಕೂಡ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಪೈನಲ್ ಕಾರ್ಡ್ ಸಮಸ್ಯೆಯಿಂದ ಜೀವನ್ ಮರಣದ ನಡುವೆ ಹೋರಾಟ ಮಾಡ್ತಿದ್ದಾರೆ. ಎಂಜಿ ರಸ್ತೆಯ ರೆಸಿಡೆನ್ಸಿ ರಸ್ತೆ ಬಳಿ ಬೈಕ್ನಲ್ಲಿ ಚಲಿಸ್ತಾ ಇದ್ದಾಗ ಟೆಕ್ಕಿ ಮೇಲೆ ಮರದ ಕೊಂಬೆ ಬಿದ್ದು ಸ್ಪೈನಲ್ ಕಾರ್ಡ್ ಸಮಸ್ಯೆಯಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಹದೇವಪುರ ವಲಯದಲ್ಲಿ ವೈದ್ಯ ದಂಪತಿ ಕಾರ್ನಲ್ಲಿ ತೆರಳುತ್ತಾ ಇದ್ದಾಗ ಮರದ ಕೊಂಬೆ ಕಾರಿನ ಮೇಲೆ ಬಿದ್ದಿದ್ದು ಇಬ್ಬರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಶಿವಾಜಿನಗರದಲ್ಲಿ ಯುವಕನ ಮೇಲೆ ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಸೇರಿದ್ದಾನೆ. ಗಾಳಿ ಮಳೆ ಸಂದರ್ಭದಲ್ಲಿ ಮರಗಳನ್ನು ಆಶ್ರಯಿಸೋದು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಮನೆಯಲ್ಲಿ ಅಥವಾ ಬಿಲ್ಡಿಂಗ್ಗಳೆಲ್ಲ ಇರೋದು ಸೂಕ್ತ ಅಂತ ಹೇಳ್ತಾ ಇದ್ದೀನಿ. ಈಗ ನಮಗೆ ಬಂದಂಥ ಅರ್ಜಿಗಳನ್ನೆಲ್ಲ ನಾವು ಎಲ್ಲಿ ಅಪಾಯ ಸ್ಥಿತಿ ಮರಗಳದ್ದು ಎಲ್ಲನೂ ಕ್ಲಿಯರ್ ಮಾಡ್ತಾ ಇದ್ದೀವಿ. ಈಗ ಬಿದ್ದಂಥ ಮರಗಳೆಲ್ಲ ಹಸಿರು ಮರಗಳನ್ನೇ ಬೀಳ್ತಾ ಇದ್ದಾವೆ. ಒಣಗಿದ ಮರಗಳು ಬಿದ್ದಂಥ ಪ್ರಕರಣಗಳಲ್ಲ. ನೆರಳಿನಲ್ಲಿ ಅವಶ್ಯಕತೆಗೋಸ್ಕರ ಅವು ಬಿಲ್ಡಿಂಗ್ ಎತ್ತರಕ್ಕೆ ಬೆಳೆದು ಆ ಮರಗಳು ಸ್ವಲ್ಪ ಪಾಯ ತೋಡುವಂಥ ಸಂದರ್ಭದಲ್ಲಿ ಬೇರುಗಳನ್ನು ಕಟ್ ಮಾಡಿ ಇರೋದ್ರಿಂದ ಮತ್ತು ಈ ಸಾರಿ ಮಳೆಗೆ ಸುಂಟ್ರು ಗಾಳಿ ಬೀಸಿದ್ರಿಂದ ಗಾಳಿಗೆ ಬಿದ್ದಂಥ ಮರಗಳ ಪ್ರಕರಣಗಳು ಹೆಚ್ಚಾಗಿದೆ. ಮರ ಬಿದ್ದು ಅನಾಹುತ ಆದವರಿಗೆ ಬಿಬಿಎಂಪಿ 5 ಲಕ್ಷ ಪರಿಹಾರ ಕೊಡ್ತಿದೆ. 5 ಲಕ್ಷ ಪರಿಹಾರ ಕೊಟ್ಟರೆ ಏನು ಪ್ರಯೋಜನ? ಕೂಡಲೇ ಬೀಳುವಂತಹ ಮರ ಮತ್ತು ಮರದ ಕೊಂಬೆಗಳನ್ನು ತೆರವು ಮಾಡಬೇಕಿದೆ. ಇನ್ನಾದರೂ ಬಿಬಿಎಂಪಿ ಎಚ್ಚೆತ್ತು ಮರದ ಕೊಂಬೆಗಳನ್ನು ಕತ್ತರಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.